ಸೊ ನೋಡಿ, ಇದೇ ಸ್ಪೆಷಲ್ ಚಪಾತಿ. ಇಷ್ಟು ದೊಡ್ಡದಾಗಿದೆ, ಪ್ಲೇಟೇ ದೊಡ್ಡದಾಗಿದೆ. ಚಟ್ನಿನೇ ಒಂಥರ ಟೇಸ್ಟ್. ಮನುಷ್ಯ ಹೇಗಿದೆ? ಊಟ ಆಯ್ತಾ? ಕಾಣೋದಿಲ್ವಾ ಬೋರ್ಡು? ಫುಲ್ ಊಟ ಎಷ್ಟು? 2 ರೂಪಾಯಿ. 2 ರೂಪಾಯ ಕೊಡಿ. ಊಟ ಮಾಡೋದಾನ ಒಬ್ಬನೇ, ಅವ್ರದೆಲ್ಲ ಊಟ ಆಗೈತೆ. ಸ್ನೇಹಿತರು ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ಸೊ ನೀವೇನಾದರೂ ನಂಜನಗೂಡಿಗೆ ಬಂದರೆ ಖಂಡಿತವಾಗ್ಲೂ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಭೇಟಿ ಕೊಡಿ. ಸೊ ಇದುವೇ ರಾಯರ ಮೂಲ ಮಠ ಅಂತಲೇ ಪ್ರಸಿದ್ಧವಾಗಿದೆ ಸ್ನೇಹಿತರೆ. ಇಲ್ಲಿಗೂ ಸಹ ಭಕ್ತಾದಿಗಳು ತುಂಬ ಜನ ಬರ್ತಾರೆ ಸ್ನೇಹಿತರೆ. ಗುರುವಾರ ಅಂದರೆ ತುಂಬ ರಶ್ ಇರುತ್ತೆ. ಸೊ ನೀವು ನೋಡಿರ್ಬೋದು, ಬೆಂಗಳೂರಲ್ಲಿ ಚಿಕ್ಕಪೇಟೆ ಮತ್ತು ಮಂತ್ರಿ ಮಹಲ್ ಏನಿದೆ ಅಲ್ಲೆಲ್ಲ ನಂಜನಗೂಡು ರಾಯರ ಮೂಲ ಮಠ ಅಂತ ಹೆಸರಿಟ್ಟು ರಾಯರ ಮಠನ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಸ್ನೇಹಿತರೆ. ಅಷ್ಟು ಪವರ್ಫುಲ್ ಮಠ ಇದು. ಸೊ ಖಂಡಿತವಾಗ್ಲೂ ನೀವೇನೋ ನಂಜನಗೂಡಿಗೆ ಬಂದರೆ ಇಲ್ಲಿ ಭೇಟಿ ಕೊಡಿ. ಸೊ ಇವತ್ತು ನಾವು ಬಂದಿದ್ವಿ ಗುರುವಾರ ಅಂದ್ಬಿಟ್ಟು. ಸೊ ಓಕೆ, ಇವಾಗ ನಾವು ಒಂದು 100 ವರ್ಷ ಹಳೆ ಹೋಟ್ಲಿದೆ ಸ್ನೇಹಿತರೆ ನಮ್ಮೂರಲ್ಲಿ, ಶಿವಲಿಂಗ್ ಕೆಫೆ ಅಂತ. ಅಲ್ಲಿ ತುಂಬ ಫೇಮಸ್ ಅಂದರೆ ಚಪಾತಿ ತುಂಬ ಫೇಮಸ್ಸು. ಓಕೆ ಬನ್ನಿ, ಈಗ ಅದೇ ಹೋಟ್ಲಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ. ಸೊ ನೋಡಿ, ಇದೇ ಜಾಗದಲ್ಲಿ ಇರೋದು ಹೋಟ್ಲದು, ಚಿನ್ನಾರಗಟ್ಟೆ ಗಲ್ಲಿ ಅಂತ ಇದಕ್ಕೆ ಹೆಸರು. ಸೊ ರಾಜರ ಕಾಲದಲ್ಲಿ ಇಲ್ಲಿ ಚಿನ್ನ ಮಾಡ್ತಿದ್ರಂತೆ. ಸೊ ಓಕೆ ಬನ್ನಿ, ಇವಾಗ ಶಿವಲಿಂಗ್ ಕೆಫೆಯಲ್ಲಿ ಹೋಗಿ ಸ್ಪೆಷಲ್ ಚಪಾತಿ ತಿನ್ನೋಣ. ಸೊ ಇದು ಅಂಗಡಿ ಬೀದಿ ಚಿನ್ನಾರಗಟ್ಟೆ ಗಲ್ಲಿ ಅಂತ ಸ್ನೇಹಿತರೆ. ನೀವು ಬಂದರೆ ನೋಡ್ಬೋದು, ಇಲ್ಲಿ ಹಳೆ ಕಾಲದ ಅಂಗಡಿಗಳು ಈಗಲೂ ಸಹ ಹಾಗೇ ಇದೆ. ಸೊ ಓಕೆ ಬನ್ನಿ, ಈಗ ಹೋಟ್ಲ್ ಒಳಗಡೆ ಹೋಗೋಣ. ನೋಡಿ, ಇದೇ ಶಿವಲಿಂಗ್ ಕೆಫೆ, ಒಂದು ಹಳೆಯ ಹೋಟೆಲ್ ಇದು. 3 ತಲೆಮಾರುಗಳಿಂದನೂ ನಡೆಸ್ಕೊಂಡು ಬರ್ತಾಯಿದ್ದಾರೆ ಸ್ನೇಹಿತರೆ. ಸೊ ನಾವು ಚಿಕ್ಕ ವಯಸ್ಸಲ್ಲಿ ಬಂದು ತಿಂತಾಯಿದ್ವು. ಸೊ ಓಕೆ, ಇವತ್ತು ಬಂದಿದ್ದೀವಿ. ಸೊ ನೋಡೋಣ, ಸುಮಾರು ಸಲ ಬಂದಿದ್ದೀನಿ ಆ್ಯಕ್ಚುಲಿ. ಸೊ ಏನಂದರೆ ನಮ್ಮ ಮಿಸ್ಸಸ್ನ ಕರ್ಕೊಂಡ್ಬಂದು ತಿನ್ನಿಸ್ಬೇಕು ಅನ್ನೋದು ಇದಕ್ಕೋಸ್ಕರ ಬಂದಿದ್ದೀನಿ. ಸೊ ಓಕೆ ಬನ್ನಿ, ಇವಾಗ ಚಪಾತಿನ ಆರ್ಡ್ರ್ ಮಾಡ್ತೀನಿ. ತುಂಬ ರಶ್ ಇರುತ್ತೆ ಬೇರೆ ಟೈಮಲ್ಲೆಲ್ಲ. ಸೊ ಇವತ್ತು ಕಡಿಮೆ ಇದೆ ರಶ್ಶು. ಮಾರ್ನಿಂಗ್ ಟೈಮು ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಕೊಡ್ತಾರೆ ಇವರು. ಸೊ ಓಕೆ ಬಂತು ನೋಡಿ, ಚಪಾತಿ ಎಷ್ಟೆಲ್ಲ ಇದೆ ಅಂದರೆ ಸ್ಪೆಷಲ್ ಚಪಾತಿ ಇದಕ್ಕೆ ಬರೋದು. ಸೊ ಓಕೆ ಬನ್ನಿ, ಈಗ ಟೇಸ್ಟ್ ನೋಡೋಣ ಹೇಗಿದೆ ಅಂದ್ಬಿಟ್ಟು. ದೊಡ್ಡ ಚಪಾತಿ ಇಷ್ಟೆಲ್ಲ ಇದೆ ಚಪಾತಿ. ಫುಲ್ ಬೇಡಪ್ಪ ಮಿಕ್ಸಿ. ಚಪಾತಿ ಜೊತೆಗೆ ಚಟ್ನಿಲಿ ಫೇಮಸ್, ಸಾಕಾಗಿರೋ ಚಟ್ನಿ ತಿನ್ಬೇಕಿಲ್ಲ. ಚಟ್ನಿ ಚೆನ್ನಾಯ್ತಪ್ಪ, ಆಗಲೇ ರಿಯಾಕ್ಷನ್ ಕೊಡ್ತಾರೆ. ಸೊ ನೋಡಿ, ಇದೇ ಸ್ಪೆಷಲ್ ಚಪಾತಿ. ಇಷ್ಟು ದೊಡ್ಡದಾಗಿದೆ, ಪ್ಲೇಟೇ ದೊಡ್ಡದಾಗಿದೆ. ಚಟ್ನಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುತ್ತೆ. ಸೊ ಬನ್ನಿ ಒಂದು ಬೈಟ್ ಮಾಡೋಣ. ಸೊ ಚಪಾತಿ ಮತ್ತು ಅಡುಗೆ ಎಲ್ಲ ಇಲ್ಲಿ ಸೌದೆ ಒಲೆಯಲ್ಲೇ ಮಾಡೋದು, ಅದಕ್ಕೋಸ್ಕರ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ಒಂದು ಸಲ ವಿಸಿಟ್ ಮಾಡಿ ಶಿವಲಿಂಗ್ ಕೆಫೆ ಹೋಟ್ಲಿಗೆ. ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಮಸಾಲೆ ದೋಸೆ ಎಲ್ಲ ಹೋಟ್ಲು ಬರೋದು. ಆ್ಯಕ್ಚುಲಿ ನಂದು ಚಪಾತಿ ಇಲ್ಲಿ ತುಂಬ ಸ್ಪೆಷಲ್ ಆಗಿರುತ್ತೆ ಸ್ನೇಹಿತರೆ. ಅದರಲ್ಲೂ ಸ್ಪೆಷಲ್ ಚಪಾತಿ ಅಂತ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ದೋಸೆ ಎಲ್ಲ ಕೂಡ ಇರುತ್ತೆ. ಸೊ ಓಕೆ ಬನ್ನಿ, ಟೇಸ್ಟ್ ನೋಡೋಣ ಈಗ. ಸೊ ಇಲ್ಲಿ ನೋಡಿ, ಚಟ್ನಿ ಅಂತೂ ಇಲ್ಲಿ ಫೇಮಸ್. ಇಲ್ಲಿ ಚಟ್ನಿಗೆ ಇಲ್ಲಿ ಆದ ಜನ ಫಿದಾಗ ಹೋಗಿರ್ತಾರೆ, ಅಷ್ಟೊಂದು ಚೆನ್ನಾಗಿರುತ್ತೆ ಚಟ್ನಿ ಇದು. ಸೊ ಹಳೆ ಕಾಲದಿಂದ ಇದೇ ಟೇಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ. ನಾವು ಅವಾಗ ತಿಂತಾಯಿದ್ವು. ಸೊ ಇವಾಗಲೂ ಕೂಡ ಸೂಪರಾಗಿದೆ. ಸೊ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಸೊ ಒಂದು ಸಲ ಬಂದರೆ ಟ್ರೈ ಮಾಡಿ. ಸೊ ನಾವು ಬಂದು ಒಂದು ಮಸಾಲೆ ದೋಸೆ ಮತ್ತು ಒಂದು ಸ್ಪೆಷಲ್ ಚಪಾತಿ ಆರ್ಡ್ರ್ ಮಾಡಿದ್ವಿ. ಸೊ ನಮ್ಮ ಮಕ್ಕಳೆಲ್ಲ ಮಸಾಲೆ ದೋಸೆ ತಿನ್ನೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿತ್ತು ಮಸಾಲೆ ದೋಸೆನೂ, ಒಂಥರ ಗರ್ಮಿ ಆಗಿತ್ತು. ಸೊ ಓಕೆ ಬನ್ನಿ, ನಮ್ಮ ಮಗ ಹೆಂಗಿದೆ ಏನು ಅಂತ ಮನುಷ್ಯ ಹೇಗಿದೆ? ದೇವಸ್ಥಾನಕ್ಕೆ ಬಂದರೆ ಈ ಕಡೆನೂ ಬಂದು ಎರಡು ಮಸಾಲೆ ದೋಸೆ ಕೊಡ್ತೀವಿ. ತಿಂದಾದ್ಮೇಲೆ ಇನ್ನೂ ಮಸಾಲೆ ದೋಸೆ ಆಯಿತು ಮಗ. ಸೊ ಏನಂದರೆ ಒಂದು ಚಪಾತಿ ಕಂಪ್ಲೀಟಾಗಿ ತಿನ್ನೋಕ್ಕಾಗಲ್ಲ, ಒಂದಿಬ್ಬರು ತಿನ್ಬೋದು. ಸೊ ನಾವಾದರೂ ಒಂದು ತಿಂತೀವಿ, ಲೇಡೀಸ್ ಮತ್ತು ಮಕ್ಕಳು ತಿನ್ನೋಕ್ಕಾಗಲ್ಲ ಒಂದು ಕಂಪ್ಲೀಟಾಗಿ, ಯಾಕೆಂದರೆ ಅಷ್ಟು ದೊಡ್ಡದಾಗಿರುತ್ತೆ ಚಪಾತಿ. ಮತ್ತು ಸಾಗು, ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯ ಕೊಟ್ಟಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ. ಮಸಾಲೆ ದೋಸೆ, ಸೆಟ್ ದೋಸೆ ಎಲ್ಲ ಇರುತ್ತೆ ಇಲ್ಲಿ. ಸೊ ಬೆಳಗ್ಗೆ ಟೈಮ್ ಬಂದರೆ ನಿಮಗೆ ಫ್ರೆಶ್ಶಾಗಿ ಹಾಕ್ಕೊಡ್ತಾರೆ. ಸಾಯಂಕಾಲ ಚೆನ್ನಾಗಿದೆ, ಸ್ವಲ್ಪ ಚಟ್ನಿ ಸ್ವಲ್ಪ ಇದಾಗಿದೆ ಅಷ್ಟೇ, ಆದರೂ ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಸೊ ಇಲ್ಲೆಲ್ಲ ಕುಡಿಯೋಕ್ಕೆಲ್ಲ ಬಾವಿ ನೀರಾಗಿ ಕೊಡ್ತಾರೆ ಸ್ನೇಹಿತರೆ. ಸೊ ಕುಡಿಯೋ ನೀರು ಎಲ್ಲ ಚೆನ್ನಾಗಿರುತ್ತೆ. ಸೊ ಎಲ್ಲ ನಿಮಗೆ ನೋಡ್ತಾಯಿದ್ರೆ ಒಂದು ಹಳೆ ಕಾಲದ ಫೀಲಿಂಗ್ ಆಗುತ್ತೆ. ಸೊ ಫುಲ್ ಚಪಾತಿ ಒಬ್ಬರೇ ಅಂತೂ ತಿನ್ನೋಕ್ಕಾಗಲ್ಲ. ತುಂಬ ಊಟ ಮಾಡೋರು ತಿನ್ಬೋದು, ಸಿಂಪಲಾಗಿ ಊಟ ಮಾಡೋರು ಮಾತ್ರ ತಿನ್ನೋಕ್ಕಾಗಲ್ಲ. ಸೊ ಯಾಕೆಂದರೆ ಅಷ್ಟು ದೊಡ್ಡದಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಒಂದು ಸಲ ಬಂದಾಗ ಟ್ರೈ ಮಾಡಿ. ನಂಜನಗೂಡು ದೇವಸ್ಥಾನಕ್ಕೆ ಬಂದಾಗ ಚಿನ್ನಾರಗಟ್ಟೆ ಶಿವಲಿಂಗ್ ಕೆಫೆ ಹೋಟ್ಲು ಅಂದರೆ
ನಿಮಗೆ ಸೀದಾ ಇಲ್ಲಿ ಅಡ್ರೆಸ್ ತೋರಿಸ್ತಾರೆ. ಸೊ ಓಕೆ, ಇಲ್ಲಿ ಬಂದು ನೀವು ಟಿಫನ್ ಮಾಡ್ಬೋದು. ಚೆನ್ನಾಗಿರುತ್ತೆ, ಊಟ ಮಧ್ಯಾಹ್ನ ಎಲ್ಲ ಇರುತ್ತೆ. ಸೊ ಇದು ನೋಡಿ ಚಿನ್ನಾರಗಟ್ಟೆ ಗಲ್ಲಿ ಅಂತ. ಸೊ ಇಲ್ಲಿ ಬಂದು ನೀವು ಯಾರನ್ನಾರು ಕೇಳಿದ್ರೆ ಶಿವಲಿಂಗ್ ಕೆಫೆ ಹೋಟ್ಲು ಅಂತ ತೋರಿಸ್ತಾರೆ. ಸೊ ಒಂದು ಸಲ ವಿಸಿಟ್ ಮಾಡಿ ಶಿವಲಿಂಗ್ ಕೆಫೆ ಹೋಟ್ಲಿಗೆ. ಸೊ ಒಂದು ವೈಬ್ ಚೆನ್ನಾಗಿದೆ. ಸೊ ಓಕೆ, ಬಾಯ್.